ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಈ ವಾರದ ಟಾಸ್ಕ್ಗಳನ್ನ ಆಡೋದಕ್ಕೆ ಎರಡು ಟೀಮ್ ಆಗಿ ರಚನೆ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಒಂದು ತಂಡದಲ್ಲಿ ಗೌತಮಿ ಅವರು ನಾಯಕಿಯಾಗಿದ್ದಾರೆ, ಇನ್ನೊಂದು ತಂಡದಲ್ಲಿ ಹನುಮಂತ್ ಅವರು ನಾಯಕನಾಗಿದ್ದಾರೆ. ಹಾಗೇನೆ ಗೌತಮಿ ಅವರ ಟೀಮಲ್ಲಿ ಗೌತಮಿ, ಮೋಕ್ಷಿತಾ, ಉಗ್ರ ಮಂಜು, ತ್ರಿವಿಕ್ರಮ್, ಧನ್ರಾಜ್ ಹಾಗೂ ಚೈತ್ರ ಇದ್ದಾರೆ. ಇನ್ನು ಹನುಮಂತ್ ಅವರ ಟೀಮಲ್ಲಿ ಶಿಶಿರ್, ಗೋಲ್ಡ್ ಸುರೇಶ್, ರಜತ್, ಭವ್ಯ, ಐಶ್ವರ್ಯ ಹಾಗೂ ಹನುಮಂತ್ ಅವರಿದ್ದಾರೆ. ಈಗಾಗಲೇ ಮೊದಲನೇ ಟಾಸ್ಕ್ ಮುಕ್ತಾಯವಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಹನುಮಂತ ಅವರ ಟೀಮ್ ಗೆದ್ದಿದೆ ಅಂತ ಮುಂಚಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಇನ್ನು ಉಗ್ರ ಮಂಜು ವಿರುದ್ಧ ಗೌತಮಿಯವರು ತಿರುಗಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಗೌತಮಿಯವರು ಸರಿಯಾದ ನಿರ್ಧಾರವನ್ನು ತಗೊಂಡಿದ್ದಾರೆ ಅನ್ನಿಸ್ತಾ ಇದೆ. ಕ್ಯಾಪ್ಟನ್ ಆಗಿರೋದ್ರಿಂದ ಯಾವುದೇ ರೀತಿಯ ಬಯಾಸ್ಡ್ ಉಸ್ತುವಾರಿಯನ್ನು ಮಾಡಬಾರ್ದು ಅನ್ನೋ ಕಾರಣದಿಂದಾಗಿ ಸರಿಯಾದ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಅನ್ನಿಸ್ತಾ ಇದೆ. ಟಾಸ್ಕ್ಗಳು ನಡೆಯುವಂಥ ಸಂದರ್ಭದಲ್ಲಿ ಉಗ್ರ ಮಂಜು ಅವರ ವಾಯ್ಸ್ ನೋಡೇ ಇರ್ತೀರಾ ಯಾವ ರೇಂಜ್ಗಿರುತ್ತೆ ಅಂತ. ಅದೇ ರೀತಿಯಲ್ಲಿ ಟಾಸ್ಕ್ ವೇಳೆ ಜೋರಾಗಿನೇ ಮಾತಾಡ್ತಾ ಇದ್ದಾರೆ ಉಗ್ರ ಮಂಜು ಅವರು. ಇನ್ನು ಈ ಕಾರಣಕ್ಕೆ ಕೋಪಗೊಂಡಿರೋ ಗೌತಮಿಯವರು, ನಾನು ಕ್ಯಾಪ್ಟನ್ ಆಗಿರಬೇಕಾದ್ರೆ ನೀವು ಲೀಡ್ ಮಾಡೋ ಅವಶ್ಯಕತೆ ಇಲ್ಲ, ನನಗೆ ನಿಮ್ಮ ವಾಯ್ಸ್ ಮಧ್ಯೆ ನನ್ನ ವಾಯ್ಸ್ ಕೆಳಗೆ ಹೋಗ್ತಾ ಇದೆ ಅಂತ ಗೌತಮಿಯವರೇ ಉಗ್ರ ಮಂಜು ಹತ್ರ ನೇರವಾಗಿಯೇ ಮಾತನಾಡ್ತಾ ಇದ್ದಾರೆ. ಇನ್ನು ಟಾಸ್ಕ್ ನಡುವೆ ಅಂತೂ ಜೋರಾಗಿನೇ ಕಿರ್ತಿರ್ತಾರೆ ಮಂಜು ಅವರು. ಇನ್ನು ಇದನ್ನು ಕಂಡಂಥ ಗೌತಮಿಯವರು ಕೂಡ, ಮಂಜು ಅವರೇ ಕಿರ್ಚಬೇಡಿ, ನಾನು 20 ಸಲ ನಿಮ್ಗೆ ಹೇಳೋದಕ್ಕಾಗಲ್ಲ ಅಂತಲೂ ಕೂಡ ಕೋಪ ಮಾಡ್ಕೊಂಡಿದ್ದಾರೆ. ಇನ್ನು ಮೋಕ್ಷಿತ್ ಅವ್ರು ಹೇಳಿದ ಮಾತು ಕೂಡ ನೆನಪಿದೆಯಾ ನಿಮಗೆ? ಅವರಿಬ್ಬರೇ ಮಾತಾಡ್ತಿರ್ತಾರೆ. ಅದರಲ್ಲೂ ನಾವಿಬ್ರು ಮಾತಾಡಬೇಕಾದ್ರೂ ಕೂಡ ನನ್ನ ಮಾತಿಗಿಂತ ನಿಮ್ಮ ಮಾತೇ ಜಾಸ್ತಿ ಕೇಳ್ತಿರುತ್ತೆ ಅಂತಲೂ ಕೂಡ ಗೌತಮಿ ಇಲ್ಲಿ ಉಗ್ರ ಮಂಜು ಜೊತೆ ಹೇಳ್ಕೊಳ್ತಾ ಇದ್ದಾರೆ. ಹೇಳೋ ಥರ ನೀವು ಇಲ್ಲವೇ ಇಲ್ಲ ಅಂತಲೂ ಕೂಡ ಗೌತಮಿಯವರು ಉಗ್ರ ಮಂಜುಗೆ ಹೇಳ್ತಿರ್ತಾರೆ. ಇದಾದಮೇಲೆ ಟಾಸ್ಕ್ ಕೂಡ ಮುಗ್ದಿದೆ ಅಂತಲೇ ಹೇಳ್ಬೋದು. ಮೊದಲನೇ ಟಾಸ್ಕಲ್ಲಿ ಹನುಮಂತ್ ಅವರ ಟೀಮ್ ಗೆದ್ದಿದೆ ಅಂತಲೇ ಹೇಳ್ಬೋದು. ಆ ಕಾರಣಕ್ಕೆ ಗೌತಮಿಯವರ ಟೀಮಿಂದ ಒಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ, ಅಂದರೆ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಒಬ್ಬರನ್ನ ಆಚೆ ಇಡಬೇಕು ಅಂತ ಹೇಳಿದಾಗ ಇಲ್ಲಿ ಗೌತಮಿಯವರು ಉಗ್ರ ಮಂಜು ಅವ್ರನ್ನ ಹೊರಗಿಟ್ಟಿದ್ದಾರೆ. ಇನ್ನು ಗೌತಮಿಯವರು ಮಂಜು ಹೆಸರನ್ನು ತಗೊಂಡಿದ್ದು ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಗೆಳೆಯ ಗೆಳತಿ ಅಂತ ಹೇಳಿ ತುಂಬಾ ಒಂದು ಫಾರ್ಶಿಯಾಲಿಟಿ ಮಾಡ್ತಿದ್ದಂಥ ಗೌತಮಿ ಈಗ ಮಂಜುವನ್ನೇ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಾರೆ ಈ ವಾರದಲ್ಲಿ. ಹಾಗೆಯೇ ಇನ್ನು ಮುಂದೆ ಗೆಳೆತನ ಯಾವುದು ಕೂಡ ಇರೋದಿಲ್ಲ ಅಂತಲೂ ಕೂಡ ಗೌತಮಿಯವರು ಉಗ್ರ ಮಂಜುಗೆ ಡೈರೆಕ್ಟಿಗೆ ಹೇಳ್ತಿರ್ತಾರೆ. ಇನ್ನು ಮುಂದೆ ಆದರೂ ಗೌತಮಿ ಮತ್ತು ಮಂಜು ಅವರು ದೂರವಾಗಿ ತಮ್ಮ ಆಟವನ್ನು ಆಡ್ತಾರಾ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಗೌತಮಿ ಮತ್ತು ಮೋಕ್ಷಿತ ಅವರು ಮತ್ತೆ ಮೊದಲಿನ ರೀತಿಯೇ ಒಂದಾಗಿ ಕ್ಲೋಸ್ ಆಗಿರ್ತಾರಾ ಅಂತಲೂ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಗೌತಮಿ ಮತ್ತು ಮಂಜು ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ 11 ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಗೌತಮಿ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.